ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಸಂಡೆಯ ವೀಡಿಯೋ. ಟೊಮೊಟೊ ಬಾತ್ ಮಾಡಿಬಿಟ್ಟು ಅದ್ರ ಜೊತೆ ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡಿದ್ದೆ. ಯಾಕಂದರೆ ನಮ್ಮ ತಂಗಿ ಬಂದಳು. ಸೊ ಹಾಗೆ ನಾನು ಸ್ವಲ್ಪ ಮನೆ ಕೆಲಸಗಳು ಇರೋದ್ರಿಂದ ನಾನು ನೈಟ್ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನೈಟ್ ಊಟಕ್ಕೆ ಕೆಂಪುದಕ ಹಾಗೂ ಅದ್ರ ಜೊತೆ ಕಾಳು ಮುದ್ದೆನ ಮಾಡ್ಕೊಂಡಿದ್ದೀನಿ. ಅದರೆಲ್ಲ ರೆಸಿಪಿ ಇಲ್ಲಿದೆ. ಫಸ್ಟು ಉದ್ಕ ಮಾಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಹಾಗೂ ಟೊಮೊಟೊನ ಹುರ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಟೊಮೊಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ. ಮೊದಲು ಫಸ್ಟ್ ಬಂದು ಜಾರಿಗೆ ಹುರ್ಕೊಂಡಿರೋಂತಹ ಮೆಣಸಿನ್ಕಾಯಿ ಹಾಗೆ ಒಂದು ಟೊಮೊಟೊ, ನೆಕ್ಸ್ಟು ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ, ಸುಲಿದಿರೋಂತಹ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ಥರ ರುಬ್ಕೋಬೇಕು. ನೋಡಿ, ನೀವು ಬೇಕಾದರೆ ದೋಸೆ ಮೇಲೆ ಮಸಾಲ ದೋಸೆ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಉದ್ಕಕ್ಕೆ ಮಸಾಲೆ ಕೂಡ ರೆಡಿ ಆಯಿತು. ಇವಾಗ ಕಾಳಿಗೆ ನಾನು ಒಗ್ಗರಣೆಗೆ ಹೆಚ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ತುರಿದಿರೋ ಕೊತ್ತಂಬರಿ. ಸೊ ಈಗ ಕಾಳು ಕೂಡ ಬೆಂದಿತ್ತು. ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ನಂತರ ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2-3 ಮಿನಿಟ್ಸ್ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಬೇಯಿಸಿದ ಕಾಳು ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೋಬೇಕು. ಆ ಕಾಳು ಚೆನ್ನಾಗಿ ಒಗ್ಗರಣೆನ ಹಾಕ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಇನ್ನೇನು ಫ್ರೈ ಆಗುವಾಗ ತುರಿದಿರೋ ಕೊಬ್ಬರಿ ಕೂಡ ಹಾಕ್ಬಿಟ್ಟು ಇನ್ನೊಂದು ಸಲ ನೀಟಾಗಿ ಬಾಡಿಸ್ಕೋಬೇಕು. ಈ ಕಡೆ ಇದು ಆಯಿತು. ಈ ಕಡೆ ನಾವು ಉದ್ಕಕ್ಕೋಸ್ಕರ ಕಾಳಲ್ಲಿ ಬೆಂದಿರೋಂಥ ನೀರು ಹಾಗೆ ಒಂದು ಸ್ವಲ್ಪ ಅದಕ್ಕೆ ರುಬ್ಬಿರೋಂತಹ ಮಸಾಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಅದನ್ನು ಕಲಿಸ್ಕೋಬೇಕು ನೀಟಾಗಿ ಎಲ್ಲ ಕಡೆ ಆಗೋ ಥರ. ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಕಲಿಸ್ಕೋಬೇಕು. ಅದಾದಮೇಲೆ ಕೊತ್ತಂಬರಿನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿರೋದನ್ನು ಹಾಕ್ಬಿಟ್ಟು ಕಲಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೇಕು. ಹಾಗೆ ಅಕ್ಕಿ ನೀರು ಕೂಡ ನಾನು ತೆಗೆದಿಟ್ಕೊಂಡೆ. ಹಾಗೆ ಈ ಕಡೆ ಮುದ್ದೆಗೆ ಕೂಡ ಬಿಸಿನೀರು ಇಟ್ಕೊಂಡಿದ್ದೆ. ಅದು ಚೆನ್ನಾಗಿ ಕುದ್ಮೇಲೆ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 4-5 ಮಿನಿಟ್ಸ್. ಅದು ಚೆನ್ನಾಗಿ ನೀರು ಉಪ್ಪು ಬರಬೇಕು. ಉಪ್ಪು ಬಂದಾಗೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಗಂಟಾಗದೇ ಇರೋ ಥರ. ನಮ್ಮ ಮನೇಲಿ ಮುದ್ದೆ ಕೋಲು ಇಲ್ಲದೆ ಇರೋದಕ್ಕೆ ನಾನು ಸೌಟಲ್ಲೇ ಕಲಿಸ್ಕೊತೀನಿ. ಹಾಗೆ ತೊಟ್ಟೋಕ್ಕೆ ಅದ್ರ ಸ್ಪೂನ್ ಇಲ್ಲದೆ ಇರೋದ್ರಿಂದ ನಾನು ಒಂದು ಸಿಲ್ವರ್ ಪ್ಲೇಟಲ್ಲೇ ತೊಟ್ಕೊಳ್ತೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು 3-5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಿಟ್ಟು ಬಿಡಬೇಕು. ಆಮೇಲೆ ನಂತರ ತೊಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ನಾನು ಮಾಡ್ಕೊಂಡಿರೋದು ಸಿಂಪಲ್ಲಾಗಿ 3 ಮುದ್ದೆನ ನಮ್ಮ ಮನೆಯವ್ರಿಗೆ ಹಾಗೆ ನನಗೆ, ನನ್ನ ತಂಗಿಗೆ. ಮುದ್ದೆ ಗಂಟು ಕೂಡ ಆಗಬಾರ್ದು, ಹಾಗೆ ಗಟ್ಟಿ ಕೂಡ ಆಗಬಾರ್ದು, ಫುಲ್ ತೆಳುವಾಗೂ ಆಗಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಆಗಬೇಕು. ಬಿಸಿ ಇದ್ದಾಗೆ ತೊಟ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋರ್ಗೂ ಕೂಡ. ಆರಿದ್ಮೇಲೆ ತೊಟ್ಟಿದ್ರೆ ಊಟ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ತೋರಿಸಿದ್ದೀನಿ ನಾನು ಮುದ್ದೆ ತೊಟ್ಟಿರೋದು ಹೇಗೆ 3 ಮುದ್ದೆನ ತೊಟ್ಟಿದ್ದೀನಿ ಅಂತ. ನೋಡಿ ಈ ಥರ ತೊಟ್ಟಿದ್ದೀನಿ. ಚಿಕ್ಕದಾಗಿ ಮಾಡ್ಕೊಳ್ತೀನಿ, ದೊಡ್ಡದಾಗಿ ಮಾಡಲ್ಲ. ರಾತ್ರಿ ಊಟ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.